ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಹೇಗಿರುತ್ತದೆ ಎಂಬುದರ ಒಂದು ನೋಟವನ್ನು ಯೇಸು ನಮಗೆ ತೋರಿಸಿಕೊಡುತ್ತಾರೆ. ಸ್ವರ್ಗ ಎಂದರೆ ಪೂರ್ಣತೆ, ತೃಪ್ತಿ ಮತ್ತು ನಿತ್ಯವಾದ ಶಾಂತಿ ಇರುವಂತಹ ಒಂದು ಸ್ಥಳ. ಇಲ್ಲಿ ಭೂಮಿಯಲ್ಲಿ ಕಂಡುಬರುವಂತಹ, ಇಹಲೋಕದಲ್ಲಿ ಕಂಡುಬರುವಂತಹ ಗಡಿಬಿಡಿಗಳಿರಬಹುದು, ಚಿಂತೆಗಳು, ಪೇಚಾಟಗಳು ಅಲ್ಲಿ ಇರುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಈ ಒಂದು ಶುಭ ಸಂದೇಶದ ಇದನ್ನು ಹೇಳುವುದರ ಮೊದಲು ನೋಹ ಹಾಗೂ ಲೋಟನ ಕಾಲದ ಬಗ್ಗೆ ಮಾತನಾಡಿದ್ದರು. ಆ ದಿನಗಳಲ್ಲಿ ಜನರು ಸಂಪೂರ್ಣವಾಗಿ ಲೌಕಿಕ ವಿಷಯಗಳಲ್ಲಿ ಮುಳುಗಿದ್ದರು. ಊಟ, ಕುಡಿತ, ಮದುವೆ, ಮನೆ ಕಟ್ಟುವುದು, ಅಭಿವೃದ್ಧಿ ಕಾರ್ಯಗಳು ಇದೇ ಅವರಿಗೆ ಮುಖ್ಯವಾಗಿತ್ತು. ಅವರಿಗೆ ಮುಂದೆ ಬರಲಿರುವ ನಾಶದ ಬಗ್ಗೆ ಸ್ವಲ್ಪವೂ ಅರಿವಿರಲಿಲ್ಲ. ಆದರೆ ನೋಹ ಮತ್ತು ಲೋಟ ಮಾತ್ರ ರಕ್ಷಿಸಲ್ಪಟ್ಟರು, ಏಕೆಂದರೆ ಅವರು ದೇವರೊಂದಿಗೆ ನಡೆದರು ಮತ್ತು ಆಧ್ಯಾತ್ಮಿಕವಾಗಿ ಎಚ್ಚರವಾಗಿದ್ದರು. ನಾವು ಈ ಲೋಕದಲ್ಲಿಯೇ ಅತಿಯಾಗಿ ಮುಳುಗಿ ಹೋಗಿ ನಮ್ಮ ನಿತ್ಯ ಜೀವವಾದ ಸ್ವರ್ಗವನ್ನು ಮರೆತು ಬಿಡಬಾರದು ಎಂಬ ಎಚ್ಚರಿಕೆಯನ್ನು ಅದು ನೀಡುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸದ್ದುಕಾಯರು ಬಂದು ಒಂದು ಕಷ್ಟಕರವಾದಂತಹ ಪ್ರಶ್ನೆಯನ್ನು ಪ್ರಭುವಿನ ಬಳಿ ಕೇಳುತ್ತಾರೆ. 7 ಜನ ಸಹೋದರರನ್ನು ಮದುವೆಯಾದ ಮಹಿಳೆಯ ಕತೆ ಇದು ನಮ್ಮ ಎಲ್ಲರಿಗೂ ತಿಳಿದಿದೆ. ಈ ಒಂದು ಪ್ರಶ್ನೆಯ ಮೂಲಕ ಯೇಸುವನ್ನು ಬಲೆಗೆ ಬೀಳಿಸಬೇಕು, ಅವರನ್ನು ಸಿಲುಕಿ ಹಾಕಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಆದರೆ ಯೇಸು ಈ ಅವಕಾಶವನ್ನು ಬಳಸಿಕೊಂಡು ಒಂದು ದೊಡ್ಡ ಸತ್ಯವನ್ನು ಬಹಿರಂಗಪಡಿಸುತ್ತಾರೆ. ಸ್ವರ್ಗದಲ್ಲಿ ಮದುವೆ ಇರುವುದಿಲ್ಲ, ಏಕೆಂದರೆ ಸ್ವರ್ಗವೇ ಪೂರ್ಣತೆಯಾಗಿದೆ, ಸಂಪೂರ್ಣವಾಗಿದೆ. ಅಲ್ಲಿ ಮತ್ತೆ ಹೆಚ್ಚಿಸುವಂತಹ ಅಗತ್ಯವಿಲ್ಲ, ಯಾವುದೇ ಕೊರತೆಯನ್ನು ತುಂಬುವಂತಹ ಅಗತ್ಯವಿಲ್ಲ. ಸ್ವರ್ಗ ಎಂದರೆ ದೇವರೊಂದಿಗೆ ಪರಿಪೂರ್ಣವಾದ ಐಕ್ಯತೆ. ಅಲ್ಲಿ ಎಲ್ಲರೂ ಆತನಲ್ಲಿ ಜೀವಂತವಾಗಿದ್ದಾರೆ. ಅಲ್ಲಿ ಹುಟ್ಟು ಸಾವು ಎಂಬುದಿರುವುದಿಲ್ಲ. ಈ ಭೂಮಿಯ ಮೇಲೆ ನಾವು ಬದುಕಬೇಕಾದಾಗ ಹೌದು, ಮದುವೆಯಾಗಬೇಕು, ಕೆಲಸ ಮಾಡಬೇಕು, ಯೋಜನೆಗಳನ್ನು ಹಾಕಬೇಕು, ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಆದರೆ ನಮ್ಮ ಹೃದಯವು ಯಾವಾಗಲೂ ಸ್ವರ್ಗದ ಕಡೆಗೆ, ನಿತ್ಯವಾದ ಪೂರ್ಣತೆಯ ಕಡೆಗೆ ಇರಬೇಕು. ಇಲ್ಲಿ ದೇವರು ಎಲ್ಲದರಲ್ಲೂ ಎಲ್ಲವರಾಗಿರುತ್ತಾರೆ. ಪ್ರಿಯರೇ, ಈ ಲೋಕದ ಪ್ರಯಾಣದಲ್ಲಿರುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವರ್ಗವನ್ನು ಹುಡುಕುವಂತಹ ಕೃಪೆಯನ್ನು ದೇವರು ನಮಗೆ ನೀಡಲಿ ಎಂದು ವಿಶೇಷವಾಗಿ ಇಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.